ಹೈಕಮಾಂಡ್ಗೆ ಏನಾದ್ರೂ ಇದ್ರ ಬಗ್ಗೆ ದೂರು ಕೊಡ್ತೀರಾ ಸರ್? ಕುಟುಂಬ ರಾಜಕಾರಣದ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡ್ತೀರಾ ಸರ್? ಇದು ನಿಮ್ಮ ಮುಖಾಂತರ ಅಲ್ಲಿಗೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ನೀವು ಪರ್ಟಿಕ್ಯುಲರ್ ಆಗಿ ಅಲ್ಲ ರೀ, ನಿಮ್ಮ ಮುಖಾಂತರ ಇದು ಹೋಗ್ತೇನೆ ಅಂತ ಭಾವಿಸಿದ್ರೆ ನಾನು ನಿಮ್ಮ ಮುಖಾಂತರ ಹೇಳಿದ್ದೇನೆ ಅಂತ ಲೆಕ್ಕ. ಕುಟುಂಬ ರಾಜಕಾರಣದ ಬಗ್ಗೆ ನೀವು ಮಾತಾಡ್ರಿ. ಯತ್ನಾಳ್ ಅವರು ವಿಧಾನಸಭೆ ಚುನಾವಣೆಯಲ್ಲೇ ಈ ತರ ಮಾತನಾಡಿದ್ರು, ಅನಂತರ ಯಡಿಯೂರಪ್ಪನವರು ರಾಜೀನಾಮೆ ಕೊಡಿದ್ರು, ಮತ್ತೆ ಅವ್ರ ಪುತ್ರನಿಗೆ ಅವಕಾಶ ಕೊಟ್ಟರು. ಎಲ್ಲಿ ಹೈಕಮಾಂಡ್ ಮನೆ ಆಗ್ತಾ ಇಲ್ವಾ? ನಿಮ್ಮಂತ ನಾಯಕರ ಹೇಳಿಕೆಗೆ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಮನೆ ಆಗ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಹೈಕಮಾಂಡ್ ವೀಕ್ ಅಂತಲ್ವಾ? ಸರ್, ನಾನು ಕೇಂದ್ರದ ಬಗ್ಗೆ ಏನು ಮಾತಾಡ್ಲಿಕ್ಕೆ ಇಷ್ಟಪಡೋಲ್ಲ. ನಾನು ಏನಿದ್ರು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡಿದ್ದೇನೆ. ಅವರು ಮಾಡಿದ್ರು ಅಂತ ಇಟ್ಟುಕೊಂಡ್ರು ಕೂಡ ಆಯ್ತು, ಯಾವುದೋ ಒಂದು ರಾಜಕಾರಣಕ್ಕೆ ಇಲ್ಲಿದ್ದವರಿಗೆ ಸ್ವಲ್ಪ ಸ್ವಯಂ ಪ್ರಜ್ಞೆ ಬೇಕಲ್ಲ. ಸರ್, ಪಲಾಯನ ಇಲ್ಲ ಅಂದ್ರೆ ಆದ್ರೂ ಒಕ್ಕಲಿಗರ ಸಂಘದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದೆ, ಅದರ ಉದ್ದೇಶ? ಸರ್, ನನ್ನನ್ನು ಅವರು ಕರೆದು ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಮ ಪಾರ್ಟಿಯಲ್ಲಿ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ, ನಿಮ್ಮ ಪಾರ್ಟಿಯಲ್ಲಿ ಯಾರಿಗೂ ಇಲ್ಲ, ನಿಮ್ಮ ಪಾರ್ಟಿಯಲ್ಲಿ ನಿಮ್ಮನ್ನು ಬಿಟ್ಟರು, ಪ್ರತಾಪ್ ಸಿಂಹನ್ನು ಬಿಟ್ಟರು, ಸಿ.ಟಿ. ರವಿಯನ್ನ ಒಂದು ಸೈಡ್ ಲೈನ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಬೇರೆ ಕಡೆಯಲ್ಲಿ ಬೇಡ ಅಂತ ಹೇಳಿದವರನ್ನ ತಂದು ಹಾಕಿ ಅವರನ್ನೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರನ್ನ ದೇವೇಗೌಡರ ಮೆಟೀರಿಯಲ್, ಅದಕ್ಕೆ ಇದೇ ಮಾತು ಅವರು ಹೇಳಿದ್ದನ್ನು ನಾನು ಹೇಳುದಲ್ಲ, ದೇವೇಗೌಡರ ಮೆಟೀರಿಯಲ್ಗೆ ಬಿಜೆಪಿ ಸ್ಟಿಕ್ಕರ್ ಅಂಟಿಸಿದ್ದನ್ನು ನೀವು ಒಪ್ಕೊಳ್ತೀರಾ? ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದೆ. ಆದ ಕಾರಣ ಅದಕ್ಕೆ ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದೇನೆ. ಈಗಾಗಲೇ ಮಾಧ್ಯಮದಲ್ಲಿ ನನ್ನ 3ನೇ ಅಂಶ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. Sir, K.S. Ishwarappa in Shimoga has stated that there should be a change in the state leadership of the BJP party, and he is also working towards it. He stated that D.S. Yediyurappa as well as his son B.Y. Vijayendra are more of running a family party. Are you also of the same opinion? And do you think that the state leadership of the BJP party should be changed? ಸರ್, ಭಾರಿ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ. ಪರಿವಾರವಾದ ಇರಬಾರ್ದು ಅಂತ ಹೇಳುವಂತದ್ದು ನನ್ನ ಶುದ್ಧೀಕರಣದ ಪ್ರಮುಖ ಹೆಜ್ಜೆ ಅಂತ ಹೇಳಿದ್ರೆ ದಟ್ ಇಟ್ಸ್ ಅದೇ ಒಂದು ಅದಕ್ಕೆ ಉತ್ತರ. ಅಂದ್ರೆ ನೀವು K.S. ಈಶ್ವರಪ್ಪ ಅವರು ಏನ್ ಹೇಳಿದ್ರು ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಾ ಸರ್? ನಾನು ಉತ್ತರ ಕೊಟ್ಟ ಮೇಲೆ ಮತ್ತೆ ಸಮರ್ಥನೆ ಪ್ರಶ್ನೆಯಲ್ಲಿ ಇಲ್ಲ. ನಿಮ್ದಾಯ್ತು ನಿಮ್ಗೆ ಒಬ್ಬರಿಗೆ ಕೊಟ್ಟರೆ ಬೇರೆ ಯಾರೋ ಬದಲಾವಣೆಗೆ ಕಾರಣ ಏನಿರ್ತದೆ? ಈಗ ನೀವೇನಾದ್ರು ತೋರ್ತೀನಿ ಅಂತ ರಿಪೋರ್ಟ್ ಹೋಗಿತ್ತು, ಯಾಕೆಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವರ್ಜಿನ್ ತೋರಿಸುವಂತ ಆಂತರಿಕವಾಗಿ ತೋರಿಸುವಂತ ಮಾತುಗಳಿದ್ದಾಗೆ ನೀವೇನಾದ್ರು ಈ ಕಾಂಗ್ರೆಸ್ಸಿನ ಅಲೆಯಾದ ಭಾಗ್ಯಗಳ ಹಿನ್ನೆಲೆ ನಿಮ್ದೇನಾದ್ರು ಕ್ಷೇತ್ರದಲ್ಲಿ ನಿಮ್ಗೆ ಹಿನ್ನಡೆ ಆಗೋದು ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನನ್ನ ಕ್ಷೇತ್ರದ ಯಾರು ಅಭ್ಯರ್ಥಿ ಆಯ್ಕೆಗೆ ಅಪೇಕ್ಷಿತ 142 ಜನ ಕೂಡ ಸದಾನಂದ ಗೌಡ್ರೆ ಆಗಬೇಕು ಅಂತ ಹೇಳಿದ ಮೇಲೆ ಇದಕ್ಕಿಂತ ದೊಡ್ಡ ಸರ್ವೆ ಬೇರೆ ಯಾವ್ದಾದ್ರು ಇದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.